JDSಗೆ ಮೈತ್ರಿ ಪಕ್ಷ ಯಾವುದು ಸದ್ಯಕ್ಕೆ ಭಾರತೀಯ ಜನತಾ ಪಕ್ಷ ಅಲ್ವೇ ದೋಸ್ತಿ ಆಗಿದೆ. ಆದರೆ JDSಗೆ ಮೈತ್ರಿ ಪಕ್ಷ ಬಿಜೆಪಿಯಿಂದಲೇ ದೋಖಾನಾ, ಮೋಸಾನಾ, ಅನ್ಯಾಯನ ಅನ್ನುವ ಪ್ರಶ್ನೆ ಈಗ ಚರ್ಚೆಗೆ ಈಡು ಮಾಡ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಪೊಲಿಟಿಕಲ್ ಪಾಯಿಂಟ್ ಆಫ್ ವ್ಯೂ ಆಗಿ ಕ್ರಿಯೇಟ್ ಆಗಬಹುದು ಅನ್ನುವ ಒಂದು ಸಾಧ್ಯತೆಯನ್ನು ತಳ್ಳಿ ಹಾಕೋ ಹಾಗಿಲ್ಲ. ಕ್ಲೈಮ್ಯಾಕ್ಸ್ನಲ್ಲೇ ಕೈ ಕೊಟ್ರ ಕಮಲ ಪಡೆ ನಾಯಕರು. ದಳಪತಿಗಳ ಗೆಲುವಿನ ಲೆಕ್ಕಾಚಾರವೇ ಉಲ್ಟಾ ಪಲ್ಟಾ ಆಗೋಯ್ತಾ. JDSನ ಪರಿಸ್ಥಿತಿ ದಯನೀಯವಾಗಿರುವಾಗ ನಮಗೆ ಭಾರತೀಯ ಜನತಾ ಪಕ್ಷದ ಬಲ ಇಲ್ಲದೆ ಹೋದರೆ ನಾವು ಕೂಡ ಅಸ್ತಿತ್ವಕ್ಕೆ ಬರೋಕ್ಕೆ ಸಾಧ್ಯ ಆಗಲ್ಲ ಅನ್ನುವ ಆ ಬಾಟಮ್ ಲೈನ್ ಅಜೆಂಡಾದಲ್ಲೇ ಮೈತ್ರಿ ಮಾಡ್ಕೊಂಡಿರೋದು ಜಗಜ್ಜಾಹೀರಾಗಿರುವಂಥ ವಿಚಾರ. ಎಸ್, ಮೊದಲು ಹೇಳಿದ್ದೆ ಒಂದು, ಈಗ ಆಗಿರೋದೇ ಇನ್ನೊಂದು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಆಮೇಲೆ ಆಗಿದ್ದೊಂದು ಪರಿಷತ್ ಫೈಟ್ನಲ್ಲಿ JDS ಸೋಲೋದು ಗ್ಯಾರಂಟಿ ಅನ್ನುವ ಮಾಹಿತಿ ಇದೆ. JDS ಸೋಲಿನ ರಹಸ್ಯವನ್ನ ಬಿಚ್ಚಿಟ್ಟಿದ್ದು ಯಾರು? ಮಾಜಿ ಸಚಿವರು KN ರಾಜಣ್ಣ. ಪ್ರತಿ ಅಭ್ಯರ್ಥಿಗೆ 28ರ ಬದಲು 29 ಮತ ಅಂತ ಭಾರತೀಯ ಜನತಾ ಪಕ್ಷ ಹೇಳಿತ್ತು. ಅಂದರೆ ಅಷ್ಟು ಮತಗಳನ್ನು ಚಲಾಯಿಸುವಂಥ ಇರುತ್ತೆ ಆದ್ಯತೆಯ ಮೇರೆಗೆ. ದಟ್ ಈಸ್ ಪರಿಷತ್ ಫೈಟ್. ಕೊನೆಯಲ್ಲಿ 29 ಮತಗಳನ್ನು 30ಕ್ಕೆ ಏರಿಸಿತ್ತು ಬಿಜೆಪಿ. ಇದರಿಂದ JDSಗೆ ಉಳಿದಿದ್ದು ಹೆಚ್ಚುವರಿ 2 ಮತಗಳು. ಬಿಜೆಪಿ ನಾಯಕರು JDSನ ದಾರಿ ತಪ್ಪಿಸಿದ್ದಾರೆ. ಹಾಗಾದ್ರೆ ವಿಧಾನಸೌಧದಲ್ಲಿ ಮಾಜಿ ಸಚಿವ KN ರಾಜಣ್ಣ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಓಕೆ, ಒಟ್ಟಿನಲ್ಲಿ ದಳಪತಿಗಳಿಗೆ ಗೆಲುವಿನ ಲೆಕ್ಕಾಚಾರ ಅಷ್ಟಕ್ಕಷ್ಟೇ ಇತ್ತು. ಆದರೆ ಮಿತ್ರ ಪಕ್ಷದ ಸಹಾಯದಿಂದ ನಾವೇನೋ ಒಂದಿಷ್ಟು ಬೆಳೆ ಬೇಯಿಸ್ಕೊಳ್ಬಹುದು ಅಥವಾ ಗೆಲುವನ್ನು ಸಾಧಿಸ್ಬೋದು ಅನ್ನುವ ಲೆಕ್ಕಾಚಾರದಲ್ಲಿದ್ದರು. ಆದರೆ ಕೊನೆಯ ಕ್ಷಣದಲ್ಲಿ ಏನೆಲ್ಲ ಆಗಿದೆ ಅಂದರೆ ಅವರ ಆಶ್ವಾಸನೆಯಲ್ಲಿ ಬರೀ ಕೇವಲ ಆಶ್ವಾಸನೆ ಆಗಿ ಮಾತ್ರ ಉಳಿದಿದೆ. ಎಸ್, ಲೆಟ್ಸ್ ಗೋ ಫಾರ್ KN ರಾಜಣ್ಣಾಸ್ ಬೈಟ್. ನೂರಕ್ಕೊಂದು ಸಾವಿರ ಟೈಮ್ ಬೇಕಾದ್ರೆ ಹೇಳ್ಬೋದು. ಈಗಾಗಲೇ ನೀವೇ ರಿಪೋರ್ಟ್ ಮಾಡಿದಿರಿ, ಸರ್ಪ್ಲಸ್ ವೋಟ್ ಏನು ಬಿಜೆಪಿಲಿ ಇತ್ತಲ್ಲ ಅದರಲ್ಲಿ ಅವ್ರು ಮತ್ತೆ ರೀಡಿವೈಡ್ ಮಾಡಿ 29ರಿಂದ 30ಕ್ಕೆ ಹೋಗಿದ್ದಾರೆ. ಓನ್ಲಿ 2 ಸರ್ಪ್ಲಸ್ ವೋಟ್ ಮಾತ್ರ ಬಿಜೆಪಿಗೂ JDS ಬರ್ತದೆ. ಅದರಿಂದ ಎಲೆಕ್ಷನ್ನೇ ಇಲ್ಲ. ಯಾರ್ಯಾರು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಎಲ್ಲರೂ ಕೂಡ ಗೆಲ್ತಾರೆ, ಅದರಲ್ಲಿ ಏನು ಅನುಮಾನನೇ ಮಾಡಿಕೊಳ್ಬೇಕು. ಅವರು ಯಾವ ವಿಶ್ವಾಸದ ಮೇಲೆ ಕ್ಯಾಂಡಿಡೇಟ್ ನಿಲ್ಲಿಸಿದಾರೋ ನಮಗೆ ಗೊತ್ತಿಲ್ಲ. ಅವರು ಬಿಜೆಪಿಯವ್ರ ಮೇಲೆ ಅತಿಯಾದಂಥ ವಿಶ್ವಾಸ ಇಟ್ಟಿದ್ರು. ಅವರು ಸರ್ಪ್ಲಸ್ ವೋಟ್ ಅವರಲ್ಲಿ ಏನು ಜಾಸ್ತಿ ಬರ್ತವೆ ಅದನ್ನೆಲ್ಲ ಕೊಡ್ತಾರೆ ಅಂತ. ಈಗ ಅವರು ಸರ್ಪ್ಲಸ್ ವೋಟ್ ಜಾಸ್ತಿ ಕೊಡೋದು ಹೆಂಗೂ ಬಿಜೆಪಿ ಅವ್ರಿಗೇನು ಬಂದಿದೆ. JDS ಸೋಲೋದಂತೂ ಗ್ಯಾರಂಟಿ. ಇನ್ನು ನಮ್ಮ ಓಟರು ಕೂಡ ಭದ್ರವಾಗಿ ಇರಲಿ ಅಂತೇಳಿ ಅವರು 29 ಕೊಟ್ಟಿದ್ದವರು ಈಗ 30 ಮಾಡ್ಕೊಂಡಿದ್ದಾರೆ. ಈಗ ಇನ್ನೊಬ್ಬ ಸುರೇಶ್ ಒಬ್ಬ ಬಿಟ್ಟು ಇನ್ನೆಲ್ಲರೂ ಬಂದು ವೋಟ್ ಆಗೋಗಿದೆ ಅವ್ರದ್ದು. ನಮ್ಮಲ್ಲಿ ಇನ್ನೂ ನಡೀತಾ ಇದೆ. ನಾನು ಈಗ ಹೋಗಿ ವೋಟ್ ಹಾಕ್ತಕ್ಕಂಥ ಬಿಟ್ಟಂಗೆ ಅಲ್ವೇನ್ರಿ? ಅಲ್ಲಲ್ಲಪ್ಪ, ಬಿಟ್ಟಂಗೆ ತಾನೇ ಅವ್ರೀಗ 29 ಅವರು ಅಲೋಕೇಶನ್ ಮಾಡಿದ್ದು. ಇವ್ರಿಗೆ ಸರ್ಪ್ಲಸ್ ವೋಟ್ ಕೊಡ್ತೀವಿ ಅಂತ ಹೇಳಿದ್ದವರು ಈಗ ಅದನ್ನು 29 ತೆಗೆದು 30 ಮಾಡಿದ ಮೇಲೆ ಹೆಂಗು JDS ಸೋಲುತ್ತೆ, ಇನ್ಯಾಕೆ ಸುಮ್ಮನೆ ನಮ್ದಾರಿಗೆ ಗಟ್ಟಿ ಇರಲಿ ಅಂತೇಳಿ ಮಾಡ್ಕೊಂಡಿದ್ದಾರೆ. ಪೊಲಿಟಿಕಲ್ ಸ್ಟ್ರಾಟಜಿ, ಅದನ್ನ ಯಾರೇನು ಅಲ್ಲಗಳಿಯಕ್ಕಾಗೋದಿಲ್ಲ. 100ಕ್ಕೆ 100. ಎಸ್, ದಿಸ್ ಇಸ್ ದ ಸ್ಟೇಟ್ಮೆಂಟ್ ಆಫ್ KN ರಾಜಣ್ಣ. ಓಕೆ, ಮಾಜಿ ಮಂತ್ರಿಗಳು ಎಷ್ಟು ವಿಶ್ವಾಸದಿಂದ ಹೇಳ್ತಾ ಇದ್ರು ಅಂದರೆ 100% ಅಲ್ಲ ರೀ, 1000% ಹೇಳ್ತೀನಿ. ಓಕೆ, JDS ಸೋಲೋದು ಪಕ್ಕ ಅನ್ನೋ ಮಾತನ್ನು ಹೇಳಿದರು. ಆ ಮಾತಲ್ಲಿ ಒಂದು ವಿಶ್ವಾಸ ಇತ್ತು, ಖಚಿತತೆ ಇತ್ತು. ಓಕೆ, ಈ ಪರಿಷತ್ ಚುನಾವಣೆಯ ಒಂದು ಗೆಲುವು ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಖಂಡಿತವಾಗ್ಲೂ ಇಲ್ಲಿ ಎಲ್ಲರೂ ಸಂಜೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ. ಬಟ್ ಈಗಾಗಲೇ ಬಹಿರಂಗ ಆಗಿದೆ ಮೇಲ್ನೋಟಕ್ಕೆ ಏನಿದೆ ಅನ್ನೋದು. ಇದು ಬಹಿರಂಗ ಮತದಾನ, ರಹಸ್ಯ ಮತದಾನ ಅಲ್ಲದೇ ಇರೋ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ನೇರವಾಗಿ. ಆದರೂ ಸಂಜೆ 4 ಗಂಟೆಯ ನಂತರ ಈ ಚುನಾವಣೆಯ ಕಂಪ್ಲೀಟ್ ರಿಸಲ್ಟ್ ಸಿಗುತ್ತೆ, ಜಗಜಾಹೀರಾಗುತ್ತೆ, ಅನೌನ್ಸ್ ಆಗುತ್ತೆ. ರಿಸಲ್ಟ್ಸ್ ವಿಲ್ ಬಿ ಔಟ್. ಸೊ ಈ ಎಲ್ಲ ಆಧಾರಗಳನ್ನು, ಸದ್ಯದ ಪ್ರಸ್ತುತ ವಿದ್ಯಮಾನಗಳನ್ನು ಗಮನಿಸಿದಾಗ ಕಾಂಗ್ರೆಸ್ ಮೇಲುಗೈನ ಸಾಧಿಸ್ತಾ ಇದೆ. ಇದು ಸಹಜವಾಗಿ DK ಶಿವಕುಮಾರ್ ಅವರ ಒಂದು ಆಡಳಿತದ ಒಂದು ಮೊದಲ ಗೆಲುವು. ಆಡಳಿತದ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಅವರ ಕಾರ್ಯವೈಖರಿ, ಅವರು ಯಾವ ರೀತಿ ಮ್ಯಾನೇಜ್ ಮಾಡ್ತಿದ್ದಾರೆ, ಎಲ್ಲರನ್ನು ಹೆಂಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಯಾವ ರೀತಿ ಆಟ ಆಡಬೇಕು ಅನ್ನೋದಕ್ಕೆ ಒಂದು ಸಣ್ಣ ಗ್ಲಿಮ್ಸ್ ಇದು. ಇಟ್ಸ್ ನಾಟ್ ಎವ್ರಿಥಿಂಗ್. ಅಂದರೆ ಅವರಿಗೆ, ಅವರ ಹುಮ್ಮಸ್ಸಿಗೆ, ಅವರ ಒಂದು ಮನೋಧೋರಣೆಗೆ ಇದೊಂದು ಫ್ಯೂಯಲ್ ಇದ್ದ ಹಾಗೆ, ಇದೊಂದು ಇಂಧನ ಇದ್ದ ಹಾಗೆ ಅನ್ನೋದನ್ನು
ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಮುಂದಿನ ಸುದ್ದಿ ನೋಡೋಣ.